ಇದೀವಿ ಮಾಮ ನಾವು ಬೇಬಿ ಬೋ. ಇವಾಗ ಈ ತರ ಹೋಗ್ತಿರ್ತೀವಿ ನಾವು, ಹಿಂದೆಗಡೆ ಲಾರಿ ಬೇರೆ ಬರ್ತಿದೆ, ಸಡನ್ ಆಗಿ ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ, ನನಗೆ ಬ್ರೇಕ್ ಹಿಡಿಯಕ್ ಆಗಲ್ಲ, ನಾನು ಏನ್ ಮಾಡ್ಬೇಕು ಹೇಳು? ಅವಾಗ ಹ್ಯಾಂಡ್ ಬ್ರೇಕ್ ನಿಧಾನಕ್ಕೆ ಲೈಟ್ ಆಗಿ ಪುಷ್ ಮಾಡ್ಕೊಂಡು ಇಳಿಬೇಕು. ಒಂದೇ ಸಲ ಹ್ಯಾಂಡ್ ಬ್ರೇಕ್ ಎತ್ತಿದ್ರು ಪ್ರಾಬ್ಲಮ್. ಎಲ್ಲಿದೆ ಹ್ಯಾಂಡ್ ಬ್ರೇಕ್? ನನ್ನ ಹ್ಯಾಂಡಲ್ ಬ್ರೇಕೇ ಇಲ್ವೇ? ಇದಲ್ಲ ಹ್ಯಾಂಡ್ ಬ್ರೇಕ್, ಇಲ್ಲಿರೋದ್ನ ಹ್ಯಾಂಡ್ ಬ್ರೇಕ್ ಅಂತಾರೆ. ಅಲ್ಲಿದ್ರೆ ಟೈಸ್ ಪಕ್ಕ ಇದೆ, ಟೈಸ್ ಬ್ರೇಕ್ ಅಂತಾರೆ ತಾನೆ. ಹ್ಯಾಂಡ್ ಪಕ್ಕ ಇದ್ರೆ ತಾನೆ ಹ್ಯಾಂಡ್ ಬ್ರೇಕ್ ಅಂತಾರೆ. ಯಾವನೋ ಅವನು ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿರೋನು ಫಸ್ಟ್ ಅವನೇನೋ ಸಿಕ್ಕಿದ್ರೆ ಮಾಡ್ಲೇಬೇಕು ಅವನಿಗೆ. ಟೂ ವೀಲರ್ ಕಾರ್ ಎರಡು ಲೈಸೆನ್ಸ್ ಡಿಎಲ್ ಇಟ್ಕೊಂಡು ನೀನು ಈ ತರ ಶೋಗಿಗಳಾಡ್ತಾ ಇದೀಯ ಅಂದ್ರೆ, ಇನ್ ಅಪ್ಪಿ ತಪ್ಪಿ ಯಾರಿಗೂ ಗೊತ್ತಿಲ್ದ್ರೇನೆ ನಿನ್ಗೆ ಏನಾರ ಕಾರ್ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಏನ್ ಪರಿಸ್ಥಿತಿ? ಅದು ಕೇಳ್ದೋಡಪ್ಪ, ಅದ್ ಹೆಂಗೆ ಬಂತು ಇವ್ರಿಗೆ ಡಿಎಲ್ ಹೆಂಗಂತ ಅಂದ್ರೆ ನಾನು ಓಡಿಸ್ದೆ, ಈ ತರ ಇತ್ತು, ಈ ತರ ಎಲ್ಲ ಇತ್ತು ನೋಡಿ, ಹಂಗ್ ಲಾರಿ ಹಿಂಗ್ ಬರ್ತಾ ಇರುತ್ತೆ, ನಾನು ಹಿಂಗ್ ಹೋಗಿ ಜಪ್ಪ ಅಂತೆಲ್ಲ ತಿರುಗಿಸ್ದೆ, ಇಲ್ಲಿ ಜಪ್ಪು ಜಿಪ್ಪು ಇಲ್ಲ ಏನಿಲ್ಲ, ಏನೋ ಸ್ವಲ್ಪ ಹಿಂಗ್ ಚಲಬಿಟ್ಟು ಏನೋ ಹಿಂಗೆ ಮೋಸ ಮಾಡಿ ಇಸ್ಕೊಂಡ್ಬಿಟ್ಟಿರ್ತದೆ ಇದು. 100% ನಿನಗೆ ಡ್ರೈವಿಂಗ್ ಅದು ಟೈಸ್ ಬ್ರೇಕ್ ಅಂತ ಹೇಳಿ ಫ್ರೆಂಡ್ಸ್. ಹ್ಯಾಂಡ್ ಇಲ್ಲಿದೆ, ಮೇಲೆ ಇರುತ್ತೆ ಹ್ಯಾಂಡು, ಇಲ್ಲಿದ್ರೆ ಇದನ್ನ ಹ್ಯಾಂಡ್ ಬ್ರೇಕ್ ಅಂತಾರ, ಟೈಸ್ ಬ್ರೇಕ್ ಅಂತಾರ? ನೀವ್ ಹೇಳಿ. ಇರು ಬೇಬಿಮಾ, ಇವಾಗ ಹಿಂಗೆ ಎತ್ತರ ಏನಾಗುತ್ತೆ? ಎತ್ತಿದ್ರೆ ಗಾಡಿ ಸ್ಟಾಪ್ ಆಗೋಗುತ್ತೆ. ಒಂದ್ಸಲಿ ಎತ್ಬಿಟ್ಟು ನೋಡ್ಲಾ? ನೀನ್ ಆಡಿ ಆತರ ಗನ್ಕರಿ ಕೆಲಸ ಒಂದ್ಸರಿ ಮಾಡಿದ್ ಸಾಕು, ಮತ್ತೆ ಬೇಡ. ನಾನು ಮತ್ತೆ ಬೇಬಿ ಬೂ ಮ್ಯಾಚಿಂಗ್. ಲಕ್ ಇಸ್ ಮೈ, ಕಿಕ್ ಇಸ್ ಯುವರ್ಸ್. ಲಕ್ಕು ಕಿಕ್ಕ ಯಾರಿವೆಲ್ಲ ಹೇಳ್ಕೊಡೋದ್ ನಿಂಗೆ? ನಾನೇ ಕಲ್ತ್ಕೊಂಡೆ ಚಿಕ್ಕ ವಯಸ್ಸಿಂದ.